ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತಾರೆ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ಮೇಷ ರಾಶಿಗೆ ತುಂಬ ರಾಜಯೋಗದನವನ್ನು ತಂದು ಕೊಡ್ತಾ ಇದೆ. ಮೇಷ ರಾಶಿಯವರಿಗೆ 9, 18, 27 ನಿಮ್ಮ ಲಕ್ಕಿ ನಂಬರ್ಸ್ ಅದೇ ಆಗಿರ್ತದೆ. ನಿಮ್ಮ ಲಕ್ಕಿ ನಂಬರ್ಸ್ಗೆ ತುಂಬ ಪಾಸಿಟಿವ್ ನಂಬರ್ಸನ್ನು ನೀವು ಯೂಸ್ ಮಾಡ್ಬೋದು. ಮೇಷ ರಾಶಿಯವರಿಗಂತೂ ಈ ವರ್ಷ ತುಂಬ ಜನವರಿ ಟೈಮ್ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ನಿಮ್ಮ ಲಕ್ಕಿ ನಂಬರ್ಸ್ ಎಲ್ಲವೂ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ. ನೀವು ಅತಿ ಹೆಚ್ಚು ಈ ತಿಂಗಳಲ್ಲಿ ನೀವು ಬಹಳ ವೈಬ್ರೇಷನ್ ತುಂಬ ಪಾಸಿಟಿವ್ ನಂಬರ್ನ ಯೂಸ್ ಮಾಡಿ ತುಂಬ ಪಾಸಿಟಿವ್ ಆಗ್ತೀರಾ. 1, 10, 19 ಯೂಸ್ ಮಾಡ್ತಾ ಹೋಗಿ ಲಕ್ ಬರುತ್ತೆ. 5, 14, 23 ಲಕ್ಕಿ ನಂಬರಾಗಿ ಬಳಸಿ ತುಂಬ ಲಕ್ಕನ್ನ ಬರುತ್ತೆ. ಅದೇ ಥರ 6, 15, 24 ಲಕ್ಕಿ ನಂಬರಾಗಿ ಬಳಸಿ. 9, 18, 27 ಲಕ್ಕಿ ನಂಬರಾಗಿ ಬಳಸಿ. ಮೇಷರಾಶಿಗೆ ಇಷ್ಟು ನಂಬರ್ ಸಖತ್ ಪಾಸಿಟಿವ್. ಮೇಷರಾಶಿಯವರು ಅವಾಯ್ಡ್ ಮಾಡಬೇಕಾದ್ರೆ ನಂಬರ್ಸ್ 8, 17, 26 ಅವಾಯ್ಡ್ ಮಾಡಿ. ಅದೇ ಥರ 4, 13, 22, 31 ಲಕ್ಕಿಯಾಗಿ ಬಳಸಿ ತುಂಬ ಪಾಸಿಟಿವ್ ಆಗ್ತಾ ಹೋಗ್ತೀರಾ. ತುಂಬ ವೈಬ್ರೇಷನ್, ತುಂಬ ಇಂಪಾರ್ಟೆಂಟ್ ಕೆಲಸನ 7, 16, 25ನೇ ತಾರೀಕಲ್ಲಿ ಕೆಲಸ ಮಾಡಿ. ಮೇಷರಾಶಿಗೆ ಜನವರಿ ಬಹುಶಃ ತುಂಬ 100 ತುಂಬ ಚೆನ್ನಾಗಿದೆ. 1000%, 9, 10 ಬಹಳ ಅಂದರೆ ಭಾಳ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಕೆಲಸ ಸಿಗುತ್ತೆ, ಅದೃಷ್ಟ ಸಿಗುತ್ತೆ. ಪಿತ್ರಾಯಿತ ಆಸ್ತಿನ ಪ್ರಾಬ್ಲಮ್ ಇದೆ ಕ್ಲಿಯರ್ ಮಾಡ್ಕೊಳ್ತಾರೆ. ಆಟೋ ಡ್ರೈವರು, ಹೂ ಕಟ್ಟೋರು, ಗಾರ್ಮೆಂಟ್ಸ್, ಪೊಲೀಸ್ ಕೆಲಸದವ್ರಿಗೆ ಎಲ್ಲರಿಗೂ ರಾಜಯೋಗ ಅಂದರೆ ರಾಜಯೋಗನ ಕೊಡ್ತೈತೆ. ಮೇಷರಾಶಿಯವರಿಗೆ ಸಕಲ ಸಂಪತ್ತು, ಐಶ್ವರ್ಯನ ಕೊಡುತ್ತೆ. ಮೇಷರಾಶಿಯವರು ಒಂದೇ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಒಂದು, ಬುಧನ ಟೆಂಪಲ್ನ ಅತಿ ಹೆಚ್ಚು ಅಟೆಂಡ್ ಮಾಡಿ, ಶುಕ್ರನ ಟೆಂಪಲ್ ಅಟೆಂಡ್ ಮಾಡಿ, ಮತ್ತು ಗುರುಗ್ರಹದ ಟೆಂಪಲ್ ಅಟೆಂಡ್ ಮಾಡಿ, ಮತ್ತು ಕುಜಗ್ರಹದ ಅಟೆಂಡ್ ಮಾಡಿ, ಸೂರ್ಯಗ್ರಹಣಕ್ಕೆ ಪ್ರತಿ ದಿವಸ ನಮಸ್ಕಾರವನ್ನು ಮಾಡಿ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಮತ್ತು ಎಲ್ಲ ಗ್ರಹನೂ ಕೂಡ ನಿಮಗೆ ತುಂಬ ರಾಜಯೋಗನ ಕೊಡ್ತವೆ. ಶನಿ ಕೆಟ್ಟರು ಕೂಡ ಗುರುಗ್ರಹದಿಂದ ಕೊಡ್ತಾ ಹೋಗ್ತಾನೆ. ನಿಮ್ಮ ಲೈಫಲ್ಲಿ ಮೇಷರಾಶಿಗೆ ಅತಿ ಹೆಚ್ಚು ಕಪ್ಪು ಬಟ್ಟೆಯನ್ನು ಯೂಸ್ ಮಾಡಬೇಡಿ. ಕಪ್ಪು ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿ. ಕಪ್ಪನ್ನು ಪೂರ್ತಿ ಅವಾಯ್ಡ್ ಮಾಡಿ. ತುಂಬ ಬೆನಿಫಿಟ್ ಆಗುತ್ತೆ. ಮೇಷರಾಶಿಯ ಮೊಬೈಲ್ ನಂಬರ್ 8ನ್ನು ಫಾಲೋ ಮಾಡಿಬಿಡಿ. 8888 ಎಲ್ಲ ಮೊಬೈಲ್ ನಂಬರ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದೇ ಥರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ 8, ಆಧಾರ್ ಕಾರ್ಡ್ ನಂಬರ್ 8, ಮನೆ ನಂಬರ್ 8 ಇದೆಲ್ಲ 8 ನೀವು ಗಂಟನ್ನು ಕಳ್ಕೊತೀರ. 8ನೇ ತಾರೀಕನ್ನ ಫ್ರೆಂಡ್ಶಿಪ್ಪನ್ನು ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಕಾಣ್ತೀರಾ. ಮೇಷರಾಶಿಯವರು ಒಂದು ಪುಷ್ಯ ಅನುರಾಧ ಉತ್ತರವಾದ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯವನ್ನು ಮಾಡಬೇಡಿ. ತುಂಬ ಒಳ್ಳೆಯದಾದೆ. ಮೇಷರಾಶಿಯವರಿಗೆ ತುಂಬ ರಾಜಯೋಗನ ಕೊಡೋದು. ಕುಜಗ್ರಹನ ಆರಾಧಿಸಿ. ಅತಿ ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೇಲಿ ಪ್ರಾರ್ಥನೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿ ಸಖತ್ ಪಾಸಿಟಿವ್. ಸೂರ್ಯಗ್ರಹದ ಕಲ್ಲು, ಬುಧ ಗ್ರಹದ ಕಲ್ಲು, ಕುಜಗ್ರಹದ ಕಲ್ಲು, ಶುಕ್ರಗ್ರಹದ ಸ್ಟೋನ್ನ ಯೂಸ್ ಮಾಡಿ. ಮೇಷರಾಶಿಗೆ ತುಂಬ ರಾಜಯೋಗ ಬರಬೇಕಂದ್ರೆ ನಿಮ್ಮ ಮನೆಯಲ್ಲಿ ಶುಕ್ರಗ್ರಹ ವಾಸ ಮಾಡೋ ಜಾಗ, ಕುಜಗ್ರಹ ವಾಸ ಮಾಡೋ ಜಾಗದಲ್ಲಿ ಕೂತ್ಕೊಳ್ಳಿ. ಅತಿ ಹೆಚ್ಚು ನಿಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕಂದ್ರೆ ಕುಜಗ್ರಹ ವಾಸ ಮಾಡೋ ಜಾಗದಲ್ಲಿ ನಿಮ್ಮ ಮನೇಲಿ ಮಲಗಿ. ತುಂಬ ಒಳ್ಳೆಯದಾಗುತ್ತೆ. ಕುಜನಿಗೆ ಸಂಬಂಧಪಟ್ಟ ಲಕ್ನ ಯೂಸ್ ಮಾಡಿ. ಲಕ್ನ ಪಡ್ಕೊಳ್ಳಿ. ಒಳ್ಳೆಯದಾಗಲಿ.